ಉಪಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಲು ಬಂದಿದ್ದ ಉದ್ದೇಶ ಮುಖ್ಯವಾಗಿ 3 ಉದ್ದೇಶ ಕಾರಣ. ಮೊದಲನೇದಾಗಿ ನಮ್ಮ ಜಾತಿ ಗಣತೆಯನ್ನ ಈಗಾಗಲೇ 10 ವರ್ಷಗಳ ಹಿಂದೆ ಆ ಒಂದು ವರದಿ ಬಂದಿದೆಯೋ ಆ ವರದಿ ಸರಿಯಾಗಿಲ್ಲ, ಅದು ಅವೈಜ್ಞಾನಿಕವಾಗಿದೆ. ಅದನ್ನ ಜಾರಿಗೆ ತರದಂಗೆ ನೀವು ನಿಮ್ಮ ಪ್ರಯತ್ನ ನೀವು ಮಾಡಿ ಕ್ಯಾಬಿನೆಟ್ ಬರ್ತಾ ಇದೆ, ದಯಮಾಡಿ ಅದನ್ನ ನೀವು ನಿಲ್ಲಿಸಿ ಹೊಸದಾಗಿ ಮಾಡಿ ಅಂತೇಳಿ ಅವರನ್ನ ಮನವಿ ಮಾಡ್ಕೊಂಡ್ರಿ. ಅದರ ಜೊತೆಗೆ ಏನು ನಮ್ಮ ಬನಶಂಕರಿ ಜಾಗ ಕೆಂಪೇಗೌಡ ಮೆಡಿಕಲ್ ಕಾಲೇಜು ಕಟ್ಟಿರ್ತಕ್ಕಂಥ ಜಾಗ, ನಾವು ಅದನ್ನ ರಿನ್ಯೂವಲ್ ಮಾಡಿಸ್ಕೊಬೇಕಾಗಿತ್ತು. 2014ರಿಂದ ರಿನ್ಯೂವಲ್ ಆಗಿಲ್ಲ. ಇವತ್ತು ರಿನ್ಯೂವಲ್ ಮಾಡಿಸ್ಕೊಳ್ಬೇಕಾದ್ರೆ ಅದಕ್ಕೆ ನಾವು ಹಣ ಕಟ್ಟಬೇಕು. ಕಟ್ಟೋದಕ್ಕೆ ನಾವು ತಯಾರಾಗಿದ್ದೀರಿ. ದಯಮಾಡಿ ಆ ಒಂದು ಬಡ್ಡಿ ಏನು ಇಂಟ್ರೆಸ್ಟ್ ಅಂತ ಮಾಡಿದಾರೋ ಅದನ್ನ ವೇವ್ ಅಪ್ ಮಾಡಿಕೊಡಿ ಅಂತೇಳಿ ಅದು ಒಂದು ಎರಡನೇ ಕಾರಣ. ಮೂರನೇದು ಏನು ನಮ್ಮ ಸಚೇಪಾಳ್ಯ ಜಮೀನು 44 ಎಕರೆ 33 ಕುಂಟೆ ಯಾವುದೋ ಕಾರಣದಿಂದ ಸರಿಯಾದ ರೀತಿಯಲ್ಲಿ ಕಾನೂನು ಹೋರಾಟ ಮಾಡದೆ ಮತ್ತೆ ನಮ್ಮ ಸಂಘದ ನಿರ್ದೇಶಕರುಗಳು ನಾವೆಲ್ಲರೂ ಕೂಡ ತಿಳುವಳಿಕೆ ಕಡಿಮೆ ಇದ್ದಿದ್ದರಿಂದ ಆ ಒಂದು ಜಮೀನನ್ನ ಬೇರೆಯವರು ಆಕ್ರಮಿಸಿಕೊಂಡಿದ್ದಾರೆ. ಆ ಜಮೀನು ಬಂದು ಆ ಒಂದು ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ದು, ಅದಲ್ಲದೆ ಬೇರೆ ಯಾರ್ದು ಅಲ್ಲ. ಅದನ್ನ ತಾವು ಕೂಡ ಮನಸ್ಸು ಮಾಡಿ ಕಾನೂನು ರೀತಿಯಲ್ಲಿ ಈಗ ಅಲ್ಲಿ ಏನು ಡೆವಲಪ್ಮೆಂಟ್ಸ್ ಕೆಲಸ ನಡೀತಾ ಇದೆ ಕೂಡಲೇ ನಿಲ್ಲಿಸೋದಕ್ಕೆ ನೀವು ಒಂದು ಆದೇಶ ಮಾಡಿ. ದಯಮಾಡಿ ನಾವು ಕೋರ್ಟಲ್ಲೂ ಕೂಡ ನ್ಯಾಯವಾಗಿ ಹೋರಾಟ ಮಾಡ್ತೀರಿ. ಇಲ್ಲಿ ಕೂಡ ನಿಮ್ಮ ಸರ್ಕಾರದ ಲೆವೆಲ್ ಅಲ್ಲಿ ಅದನ್ನ ಏನು ನಮಗೆ ಸಹಾಯ ಮಾಡಿ ನಮ್ಮ ಸಂಘಕ್ಕೆ ಆ ಜಮೀನನ್ನ ಉಳಿಸ್ಕೊಡಕ್ ಸಾಧ್ಯ ಆಗ್ತದೋ ಮಾಡಿಸ್ಕೊಡ್ಬೇಕು ಅಂತೇಳಿ ನಾವು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ನಾವು ಮನವಿ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ನಾವು ಈಗ ಅದಕ್ಕೆ ನಾನೆಲ್ಲದನ್ನು ಪರಿಶೀಲಿಸಿ ತೀರ್ಮಾನ ತಗೊಂತೀರಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಜಾತಿ ಗಣತಿ ವರದಿ ಮಂಡಿಸ್ತೀವಿ ಅಂತ ಹೇಳಿ. ತಮ್ಮ ಸ್ಟ್ಯಾಂಡ್ ಏನ್ ಸರ್ ಈ ಸಂಘದ್ದು? ಏನಾದರೂ ಮಂಡಿಸ್ಬಿಟ್ರೆ ಅವರು, ನಾವು ನಮ್ಮ ಜನಾಂಗ ನಾವು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ನಾವು ಉಗ್ರ ಹೋರಾಟ ಮಾಡ್ತೀರಿ. ಹಿಂದಿನ ಒಂದು ವರ್ಷಗಳನ್ನು ನೋಡಿದಾಗ ಒಕ್ಕಲಿಗರ ಜನಾಂಗ ಏನಾದರೂ ಮನಸ್ಸು ಮಾಡಿದ್ರೆ ಈ ರಾಜ್ಯದ ಒಂದು ಸರ್ಕಾರವನ್ನು ಕೂಡ ನಾವು ಉರುಳಿಸುವಂತ ಶಕ್ತಿ ಉಳ್ಳವರು. ನಾವು ರೈತಾಪಿಗಳು, ನಮ್ಮ ಜನಾಂಗ ಅತಿ ಹೆಚ್ಚಿಗೆ ಜನಾಂಗ ಇದೆ. ಎಲ್ಲದರಲ್ಲೂ ನಾವು ಹೋರಾಟ ಮಾಡಿ ಆ ಜಮೀನನ್ನ ಉಳಿಸ್ಕೊಳ್ಳೋದಕ್ಕೆ ಇದು ಜಾತಿ ಗಣತಿನ ನಿಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಸ್ಟ್ಯಾಂಡ್ ಏನ್ ಸರ್ ಈ ವಿಚಾರದಲ್ಲಿ? ಆ ವಿಷಯದಲ್ಲಿ ನಾನು ಕ್ಯಾಬಿನೆಟ್ ಅಲ್ಲಿ ನಾನು ಮಾತಾಡ್ತೀನಿ. ಅದಕ್ಕೊಂದು ಕಮಿಟಿ ರಚನೆ ಮಾಡಿಸೋದಕ್ಕೆ ಹೇಳ್ತೀನಿ. ಆ ತರ ಏನಾದ್ರು ಅನ್ಯಾಯ ಆಗಿದ್ರೆ ಅದನ್ನ ನಿಲ್ಲಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ. ನಾವು ಇಷ್ಟರಲ್ಲೇ ಕರಿತೀರಿ. ಇವತ್ತು ಕರೆದಿದಂತ ಸಭೆನ ಮುಂದೂಡೋದು ಇಷ್ಟೇ ಕಾರಣ. ಸಂಕ್ರಾಂತಿ ಹಬ್ಬ ಮಧ್ಯದಲ್ಲಿರಿಂದ ನಮ್ಮ ಜನಾಂಗದ ಏನು ಶಾಸಕರುಗಳು ಮಂತ್ರಿಗಳು ಇವತ್ತಿನ ಸಭೆಗೆ ಹಾಜರಾಗಕ್ಕೆ, ಸ್ವಾಮೀಜಿಯವರು ಕೂಡ ಹಾಜರಾಗಕ್ಕೆ ಸ್ವಲ್ಪ ತೊಂದರೆಗಳಿದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಇಷ್ಟರಲ್ಲೇ ಇನ್ನೊಂದು ಸಭೆಯನ್ನ ಕರಿತೀವಿ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಕೆ.ಎನ್. ರಾಜಣ್ಣವರು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಡಿ ಕೆ ಶಿವಕುಮಾರ್ ಇನ್ನು 2.5 ವರ್ಷಕ್ಕೆ ಯಾಕೆ ಪ್ರಯತ್ನ ಮಾಡ್ತಾರೆ, 28ರವರೆಗೂ ಕಾಯ್ಲಿ, ಅವ್ರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ಲಿ ಅಂತ. ರಾಜಣ್ಣನವರು ಅವರು ವೈಯಕ್ತಿಕ ಅವ್ರು ಹೇಳ್ಕೊಂಡಿದ್ದಾರೆ. ಏನು ಹಿಂದೆ ಈ ಒಂದು ಸರ್ಕಾರ ಬರ್ಬೇಕಾದ್ರೆ ಯಾರು ಮುಖ್ಯವಾಗಿ ಕಾರಣರು, ಅದಕ್ಕೆ ಯಾರು ಹೋರಾಟ, ಯಾರ ಹೈಕಮಾಂಡ್ ಏನು ಯಾರ ಪರ ವಹಿಸ್ತದೆ, ಅದರ ಮೇಲೆ ಅವರಿಗೆ ಎಲ್ಲ ರೀತಿ ಮೆರಿಟ್ ಇದೆ, ಯಾರಿಗೆ ಅರ್ಹತೆ ಇದೆ, ಅವರೇ ಈ ಸರ್ಕಾರ ತರೋದಕ್ಕೆ ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಿ ಸರ್ಕಾರ ತಂದಿದ್ದಾರೆ. ಅದರಿಂದ ಅವರಿಗೆ ಇವು ಆಗ್ಲೇಬೇಕು ಮುಖ್ಯಮಂತ್ರಿ ಅಂತೇಳಿ ನಾವೆಲ್ಲ ಒಕ್ಕಲಿಗರ ಜನಾಂಗ ಎಲ್ಲವೂ ಕೂಡ ನಾವು ಒತ್ತಾಯ ತರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.